ಒಂದು ಬೇಸಾಯ ಪದ್ಧತಿ ಅದರಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟೆ ಬಾಧೆ ಯಾವ ರೀತಿ ನಾವು ಉತ್ಪತ್ತಿ ಮಾಡಬೇಕಂತ ನಾನು ನಿಮಗೆ ಮಾಹಿತಿ. ಸೊ ಸೋಯಾಬೀನಲ್ಲಿ ಗಂಟೆ ಒಂದು ಪ್ರಶ್ನೆ, ಎಣ್ಣೆ ಅಂಶ ಆಯಿಲ್ ಕಂಟೆಂಟ್ ಬೇಕಾಗಿದ್ವಿ ನಮ್ಮ ಮೀಡಿಯಂ ಕಂಪ್ನಿಗೆ. ಸೋಯಾಬೀನಲ್ಲಿ ಆಯಿಲ್ ಎಷ್ಟು ಪರ್ಸೆಂಟ್ ಇದೆ ಅಂತ ಎಲ್ಲ ಗೊತ್ತಾ ರೈತ ಬಂದವರಿಗೆ? ಬೇರೆ ಸೋಯಾಬೀನಲ್ಲಿ ಈಗ ನಮಗೆ ಶೇಂಗಾ ಇರ್ಬೋದು, ಸೂರ್ಯಪಾನ ಇರ್ಬೋದು, ಸೋಯಾಬೀನಲ್ಲಿ ಕೂಡ ಎಣ್ಣೆ ಅಂಶ ಇದೆ. ಎಷ್ಟು ಪರ್ಸೆಂಟ್ ಇದೆ ರೈತರ ಬಾಂಧವರಿಗೆ ಹೇಳಕ್ಕೆ ಗೊತ್ತಾ? ಗೊತ್ತಿಲ್ಲ. 30%? 20% ಇರುತ್ತೆ 100ಕ್ಕೆ. ಒಂದು 100 kg ಸೋಯಾಬೀನನ್ನು ಎಕ್ಸ್ಟ್ರಾಕ್ಟ್ ಮಾಡಿದರೆ 20 kg ಆಯಿಲ್ ಸಿಗುತ್ತೆ ಆಯಿತಾ? ಸೊ ಈಗ ನಮ್ಮ ದೇಶದಲ್ಲಿ ಸೋಯಾಬೀನ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಧ್ಯಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಆಮೇಲೆ ಮಹಾರಾಷ್ಟ್ರ 70% ಅಷ್ಟು ಜಾಸ್ತಿ ಅಲ್ಲೇ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಬರೀ ಒಂದು 5% ಮಾತ್ರ ಅಷ್ಟೇ. ನಿಮ್ಮ ಹಾವೇರಿ ಭಾಗದಲ್ಲಿ ಸುಮಾರು ಒಂದು 25,000 ಎಕರೆ ಬೆಳೀತಾ ಇದ್ದಾರೆ. ಮತ್ತು ಧಾರವಾಡ, ಬೀದರು ಆ ಕಡೆ ಕೂಡ ಸೋಯಾಬೀನ್ ಬೆಳೆಯನ್ನು ಮಾಡ್ತಾರೆ. ಸೊ ಈಗ ನಾನು ಈ ಕೀಟ ಮತ್ತು ರೋಗಕ್ಕಿಂತ ಮುಂಚೆ ಕೆಲವೊಂದು ಮಹತ್ವದ ಒಳ್ಳೆಯ ಕೃಷಿ ಪದ್ಧತಿ ಏನಪ್ಪ ಅಂತಂದರೆ ಅದಕ್ಕೆ ನಾನು ನಿಮಗೆ ಸ್ವಲ್ಪ ಹೇಳಿಕೆ ಅಂತ ಹೇಳ್ತೀನಿ. ಸೊ ಈಗ ಕೃಷಿ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀರಾ. ಈಗ ರೈತರಿಗೆ ಏನಂತಂದರೆ ಇಳುವರಿಗಳಿಗೆ ಮೊದಲು ಏನು ಬರ್ತಾ ಇತ್ತು ಆ ರೀತಿ ಬರ್ತಾ ಇಲ್ಲ. ಕೀಟ ಬಾಧೆ ಜಾಸ್ತಿ ಆಗಿದೆ, ಉತ್ಪನ್ನ ಖರ್ಚು ಜಾಸ್ತಿ ಆಗಿದೆ, ಲಾಭ ಉಳಿದಲ್ಲಂತ ಭಾಳ ಸಮಸ್ಯೆಗಳು ರೈತ ಬಾಂಧವರು ಹೇಳ್ತಾ ಇದ್ದಾರೆ. ಇದು ನಿಜನಾ? ಸೊ ಅದಕ್ಕೆ ಏನು ಕಾರಣಪ್ಪ ಅಂತಂದ್ರೆ ಅದು ಒಂದೇ ಕಾರಣ ಅಲ್ಲ. ನಾವು ಕೃಷಿ ಈಗ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದಾಗ ಜಮೀನ ಒಂದು ಆರೋಗ್ಯ ಅದು ಭಾಳ ತುಂಬ ಮುಖ್ಯ. ಸೊ ನಾವು ಜಮೀನು ಆರೋಗ್ಯನ ನಾವು ಕಾಪಾಡೋದು ಭಾಳ ಮುಖ್ಯ. ಇಲ್ಲಾಂದರೆ ಬರ್ತಕ್ಕಂಥ ದಿನದಲ್ಲಿ ನಾವೇನು ಇಳುವರಿ ತೆಗಿತಾರೆ ಅದಕ್ಕಿಂತ ಇನ್ನೂ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಆರೋಗ್ಯನ ನಾವು ಯಾವ ರೀತಿ ಕಾಪಾಡಬೇಕು ಅದು ಭಾಳ ಮುಖ್ಯ. ಈಗ ನಮ್ಮದಾಗೆ ಹೊಟ್ಟೆ ಆರೋಗ್ಯ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ಥರ ನಾವು ಜಮೀನು ಆರೋಗ್ಯನ ಚೆನ್ನಾಗಿದ್ದರೆ ಮಾತ್ರ ನಾವು ಅತಿ ಹೆಚ್ಚಿನ ಇಳುವರಿ ಮತ್ತು ರೋಗ ಮತ್ತು ಕೀಟ ಬಾಧೆಯನ್ನು ಕೂಡ ಕಡಿಮೆ ಮಾಡ್ಬೋದು. ಸೊ ಮುಖ್ಯವಾಗಿ ಏನಾಗ್ತಾ ಇದೆ ಅಂದರೆ ನಾವು ಈಗ ಜಮೀನಿಗೆ ನಾವು ಮತ್ತೇನಪ್ಪ ಅಂತಂದರೆ ಒಳ್ಳೆಯ ಒಂದು ದನಿನ ಗೊಬ್ಬರ ಜಮೀನಿಗೆ ಹಾಕ್ತಾ ಇದ್ದೀವಿ. ಆ ಪ್ರಮಾಣ ಕೂಡ ತುಂಬ ಕಡಿಮೆ ಆಗಿದೆ ಇವತ್ತಿನ ಕಾಲ ರೈತರು ಮಾಡ್ತಾ ಇದ್ದಾರೆ. ಒಂದು ಎರಡನೇದು ಅತಿ ಹೆಚ್ಚಿನ ಒಂದು ನಾವು ಡಿಪೆಂಡೆನ್ಸಿ ಏನಪ್ಪ ಅಂದರೆ ರಸಗೊಬ್ಬರ ಮೇಲೆ ಜಾಸ್ತಿ ಆಗಿದೆ. DAP ಆಗಲಿ ಯೂರಿಯಾ ಆಗಲಿ. ಅದರಿಂದ ನಮ್ಮ ಫಲವತ್ತೆ ಭೂಮಿ ಫಲವತ್ತೆ ಏನಪ್ಪ ಅಂತಂದರೆ ನಾವು ಸ್ಯಾನಿಟೈಸರ್ ಅಂತ ಹೇಳ್ತೀವಲ್ಲ ಅದು ಕೂಡ ಜಾಸ್ತಿ ಆಗಿದೆ. ಮತ್ತು ಭೂಮಿನ ಒಂದು ಆಧಾರ ಅಂತ ಹೇಳ್ತೀವಿ pH ಅದು ಕೂಡ ಸಮ ಪ್ರಮಾಣದಲ್ಲಿ ಇಲ್ಲದಾಗ ಏನಪ್ಪ ಅಂತಂದರೆ ಜಮೀನಿನಲ್ಲಿ ತಲುಪಂಥ ಆಹಾರಗಳನ್ನು ಕಡಿಮೆ ಆದಂಥ ಸ್ಥಿತಿ ಕೂಡ ಆಗುತ್ತೆ. ಈ ಎಲ್ಲ ಕಾರಣದಿಂದ ನಮ್ಮ ಜಮೀನಿನ ಆರೋಗ್ಯವನ್ನು ಏನಪ್ಪ ಅಂತಂದರೆ ಕಡಿಮೆ ಆಗ್ತದೆ. ಹಾಗಾಗಿ ರೈತರನ್ನು ಮುಖ್ಯವಾಗಿ ಈ FOM ಆಗಲಿ, ಈ ಪೌಲ್ಟ್ರಿ ಗೊಬ್ಬರ ಆಗಲಿ, ಯಾವ ಗೊಬ್ಬರ ಆದರೂ ಕೂಡ ಅಥವಾ ಹಸಿ ಏನೋ ಈಗ ನಾವು ಹೇಳ್ತೀವಲ್ಲ ಅದು ಕೂಡ ಮಾಡ್ತೀವಿ. ಗ್ರೀನ್ ಮ್ಯಾನ್ಯೂರಿಂಗ್ ಡ್ಯಾಮೇಜ್ ಆಗಲಿ ಅದು ಮಾಡಿದಾಗ ನಮ್ಮ ಒಳ್ಳೆಯ ಭೂಮಿಯನ್ನು ಕೂಡ ಕಾಪಾಡ್ಬೋದು. ಎರಡನೇದಾಗಿ ಈ ನೀರಿನ ಒಂದು ವ್ಯವಸ್ಥೆ. ಈಗ ಪ್ರತಿಯೊಂದು ಬೆಳೆಗೆ ಏನಪ್ಪ ಅಂದರೆ ಒಳ್ಳೆಯ ಒಂದು ನೀರು ಯಾವ ಸಮಯದಲ್ಲಿ ಎಷ್ಟು ನೀರು ಕೊಡಬೇಕು ಅನ್ನೋದು ಮುಖ್ಯವಾಗಿರುತ್ತೆ. ಸೊ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಕೊಟ್ಟಾಗ ಅವರಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ನೀರು ಕೊಟ್ಟಾಗ ಇಳುವರಿ ಹೆಚ್ಚು ಕಡಿಮೆ ಹೋಗ್ತಾ ಇದೆ. ಅದೇನಪ್ಪ ಅಂದರೆ ಆಮೇಲೆ ಮೂರನೇದು ಸೇಫ್ಟಿ. ರೈತ ಬಾಂಧವರು ಏನಪ್ಪ ಅಂದ್ರೆ ನಾವೀಗ ಏನು ಔಷಧಿಯನ್ನು ಯೂಸ್ ಮಾಡ್ತಾ ಇದ್ದೀವಿ ಹುಳುಗಾಗಲಿ ರೋಗದ ಕಂಟ್ರೋಲಕ್ಕೆ. ಸೊ ಅದು ಏನಪ್ಪ ಅಂದರೆ ನಾವು ನಮ್ಮ ಸೇಫ್ಟಿಯನ್ನು ನಾವು ಕಾಪಾಡಬೇಕು. ಒಂದು ಮಿಕ್ಸ್ ಮಾಡೋದಾಗಲಿ ಅಥವಾ ಸ್ಪ್ರೇ ಮಾಡೋದಾಗಲಿ. ಯಾಕಂದರೆ ಈಗ ನಿಮಗೆ ಗೊತ್ತು ಎಲೆಕ್ಟ್ರಿಸಿಟಿ ಅಷ್ಟು ತುಂಬ ನಮಗೆ ಯೂಸ್ಫುಲ್ ಕೂಡ ಅಷ್ಟೇ ಕೆಟ್ಟದಾಗಿದೆ. ಔಷಧಿ ಕೂಡ ಅಷ್ಟೇ. ಔಷಧಿನ ಬಳಕೆ ನಾವು ಏನಪ್ಪ ಅಂದರೆ ಸರಿಯಾದ ಇದು ಮಾಡಿದರೆ ಏನಪ್ಪ ಅಂದರೆ ಅದು ಏನು ಅದಕ್ಕೆ ನಮಗೆ ನಮ್ಮ ಉತ್ಪನ್ನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾವು ಔಷಧಿ ಮಾಡ್ತಾ ಇದ್ದೀವಿ. ರೋಗ ಕಂಟ್ರೋಲ್ ಇರ್ಬೋದು, ಇಲ್ಲಾಂದರೆ ಕೀಟದ ಕಂಟ್ರೋಲ್ ಇರ್ಬೋದು. ಸೊ ನಾವು ಅದನ್ನು ನಾವು ಮಾಡಬೇಕಂದ್ರೆ ನಮ್ಮ ಆರೋಗ್ಯವನ್ನು ಕೂಡ ನಾವು ಕರೆಕ್ಟಾಗಿ ನೋಡ್ಬೇಕು. ಅದಕ್ಕೆ ನಾವು ಔಷಧಿ ಮಿಕ್ಸ್ ಮಾಡುವಾಗ ನಾವೇನು ಹೇಳ್ಬೇಕು ನಿಮ್ಮ ಬಗ್ಗೆ ಹ್ಯಾಂಡ್ ಗ್ಲೋಸ್ ಹಾಕಬೇಕು. ಸ್ಪ್ರೇ ಮಾಡುವಾಗ ಒಂದು ಹ್ಯಾಂಡ್ ಗ್ಲೋಸು ಪ್ಲಸ್ ಮುಖಕ್ಕೆ ಏನಪ್ಪ ಕ್ಯಾಪ್ ಕೂಡ ಹಾಕಬೇಕು ಅಂತ ಹೇಳ್ತಾರೆ.
ಸೊ ಈ ಮುಖ್ಯವಾಗಿ ಪ್ರತಿಯೊಬ್ಬ ರೈತರನ್ನು ಫಾಲೋ ಮಾಡಿದೆ. ನಮಗೆ ಏನೋ ಯಾವುದೇ ತೊಂದರೆ ಆಗಲ್ಲ. ಮತ್ತು ಈ ಬೆಳೆಯಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟ ಒಂದು ನಿಯಂತ್ರಣ ಕೂಡ ಒಳ್ಳೆಯದಾಗಿ ಮಾಡಬೇಕು. ಮೂರನೇದಾಗಿ ನಾವು ಬಳಸತಕ್ಕಂಥ ಎಲ್ಲ ವೇಸ್ಟ್ ಏನಿದೆ ನಾವು ಯಾವುದೋ ಒಂದು ನಮ್ಮ ಕೆರೆಯಲ್ಲಿ ಅಲ್ಲಿ ಹೋಗಬಾರ್ದು. ನಾವು ಸೊ ಎಲ್ಲ ಏನು ಮಾಡ್ಬೇಕಂತಾರೆ ಈ ಯೂಸ್ ಮಾಡಿದೆಲ್ಲ ಡಬ್ಬವನ್ನು ಕರೆಕ್ಟಾಗಿ ಸೇವ್ ಮಾಡಿ ಒಂದು ಗುಣೆ ಮಾಡಿಕೊಂಡು ಜಮೀನಲ್ಲಿ ಅಲ್ಲೇ ಸುತ್ತ ಹಾಕಬೇಕು, ಇಲ್ಲಾಂದರೆ ಜಮೀನಲ್ಲಿ ಇಜಿ ಬರ್ತದೆ. ನಾಲ್ಕನೇದು ಔಷಧಿ ನಾವು ಯಾವುದೋ ಯೂಸ್ ಮಾಡ್ತಾ ಇದೆಯಲ್ಲ ಒಂದು ಒಳ್ಳೆಯ ಒಂದು ಅದರದ್ದು ಯೂಸ್ ಆಗಬೇಕಂದ್ರೆ ನಾನು ಹೇಳಿದೆ ಕರೆಕ್ಟ್ ಸಮಯದಲ್ಲಿ ಮಾಡಬೇಕು, ಕರೆಕ್ಟ್ ಡೋಸ್ ಮಾಡಬೇಕು, ಯಾವ ಸಮಯದಲ್ಲಿ ಔಷಧಿ ನಾವು ಮಾಡಬೇಕು. ಸ್ಪ್ರೇ ಮಾಡಬೇಕಂತ ಇಕ್ವಿಪ್ಮೆಂಟ್ ಇದೆ, ಯಾವುದೇ ಆಗಲಿ ನಿಮಗೆ ಸ್ಪ್ರೇಯರ್ ಆಗಲಿ ಅವು ಕೂಡ ತುಂಬ ಚೆನ್ನಾಗಿ ಇಟ್ಕೊಬೇಕು. ಬರೀ ನಾವು ಔಷಧಿಯಿಂದ ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಕರೆಕ್ಟಾಗಿ ನಾವು ಸ್ಪ್ರೇ ಮಾಡಬೇಕು, ಕರೆಕ್ಟ್ ಡೋಸ್ ತಗೋಬೇಕು. ಸ್ಪ್ರೇ ಮಾಡುವಾಗ ಗಾಳಿ ಇರಬಾರ್ದು, ಅವೆಲ್ಲ ಒಂದು ದಕ್ಷತೆಯನ್ನು ನೋಡಬೇಕು. ಆಮೇಲೆ ಬೆಳಗ್ಗೆ ಏನಪ್ಪ ಅಂತಂದರೆ ಬಿಸಿಲು ಜಾಸ್ತಿ ಸ್ಪ್ರೇ ಮಾಡಿದ್ರು ಕೂಡ ಒಂದು ಔಷಧಿ ಮಾಡೋಂಥ ಒಂದು ಕೆಲಸ ಮಾಡೋದಂಥ ಇದು ಕೂಡ ಕಡಿಮೆ ಆಗುತ್ತೆ. ಸೊ ನಾವು ಅದನ್ನೆಲ್ಲ ನಾವು ಕರೆಕ್ಟಾಗಿ ನೋಡಿದಾಗ ಒಂದು ಔಷಧಿ ಹೆಚ್ಚಿನ ಒಂದು ಲಾಭವನ್ನು ಪಡ್ಕೋಬೋದು. ಆಮೇಲೆ ಇಂಡಿಪೆಂಡೆಂಟ್ ಅಷ್ಟು ಹೇಳಬೇಕಂದ್ರೆ ನಾವು ಬರೀ ಔಷಧಿ ಮೇಲೆ ಮಾತ್ರ ನಾವು ಇವತ್ತು ಬೆಳೆಯನ್ನು ತಗೊಳ್ಳಲಿಕ್ಕೆ ಸಾಧ್ಯ ಇರಲ್ಲ. ಈಗ ಯಾಕಂದರೆ ಸುಮಾರು ಔಷಧಿ ಕೀಟಗಳು ರೋಗಗಳು ಬರ್ತಾ ಇದ್ದಾವೆ. ಸೊ ಪ್ರತಿ ಒಂದೇ ಔಷಧಿಗಳು ಅದನ್ನೆಲ್ಲ ಯೂಸ್ ಮಾಡಿದಾಗ ಆ ರೋಗಗಳು ಶಕ್ತಿ ಕೂಡ ರೋಗಗಳು ಬರ್ತಿದೆ. ಸೊ ಅದಕ್ಕೆ ನಾವು ಮುಖ್ಯವಾಗಿ ಇಂಟಿಗ್ರೇಟೆಡ್ ಅಂತಂದರೆ ನಮ್ಮ ಬೀಜ ಕೆಲವೊಂದು ಬೀಜಕ್ಕೆ ರೋಗಗಳು ಶಕ್ತಿ ಬೀಜಗಳು ಯೂಸ್ ಮಾಡ್ಕೋಬೇಕು. ಆಮೇಲೆ ಈಗ ಸೊಯಾಬೀನಲ್ಲಿ ವೈರಸ್ ಕೂಡ ರೋಗ ಬರ್ತಾ ಇದೆ. ಅದಕ್ಕೆ ವೈರಸ್ಗೆ ನಮಗೆ ಏನಪ್ಪ ಅಂತಂದರೆ ಬರೀ ಔಷಧಿಯಿಂದ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಸುತ್ತ ಜಮೀನಿನ ಸುತ್ತ ನಾವೇನಪ್ಪ ಅಂದರೆ ಬಾರ್ಡರ್ ಕ್ರಾಪ್ ಯೂಸ್ ಮಾಡ್ಕೋಬೇಕು. ಆ ಎಲ್ಲ ಒಂದು ವಿಷಯದಿಂದ ನಾವು ಕೆಲಸ ಮಾಡಿದಾಗ ಮಾತ್ರ ಏನು ರೋಗಗಳು ಒಳ್ಳೆ ಹತೋಟಿ ಮಾಡ್ತೀವಿ. ಸೊ ಈಗ ನಾವು ರೋಗ ಮತ್ತು ಕೀಟಕ್ಕೆ ಬರೋಣ. ಸೊಯಾಬೀನಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಕೀಟಗಳು ನೋಡಿದಾಗ ಈ ಎಲೆ ಇನ್ನೂ ಒಳಗಳು ಅದರಲ್ಲಿ ಮುಖ್ಯವಾಗಿ ಕೊಡಪ್ಪ, ಎಲೆಕೊಪ್ಪ ಮತ್ತು ಬಾಡಲ್ ಬಿಟ್ಟಿರುವಂಥ ಹುಳುಗಳು ಎಲೆ ತಿನ್ನು ಒಳಗಡೆ. ಅದೇ ರೀತಿ ಕೆಂಪ್ ಫ್ಲೈ ಅಂತ ಒಂದು ಹುಳ ಬರ್ತಾ ಇದೆ, ಅದು ಕೂಡ ಕಾಂಡದ ಒಳಗಡೆ ಹೋಗಿ ಈ ಒಂದು ಗಿಡದ ಬಾಧೆಯನ್ನು ಮಾಡ್ತಕ್ಕಂಥ ಹುಳ. ಮತ್ತು ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಬರ್ತಕ್ಕಂಥ ರೋಗಗಳು ನೋಡಿದಾಗ ಈ ಭಂಡಾರ ರೋಗ ಅಂತ ಹೇಳ್ತೀರಾ ಅಥವಾ ರಸ್ತು, ನಿಮ್ಮ ಭಾಷೆಯಲ್ಲಿ ಅಂತಂದರೆ ಸುಕ್ಕು ರೋಗ ಅಂತ ಕೂಡ ಹೇಳ್ತೀವಿ. ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ನಷ್ಟ ಮಾಡ್ತಕ್ಕಂಥ ಒಂದು ರೋಗ. ಸೊ ಈ ಮುಖ್ಯವಾಗಿ ಈ ಸೊನ್ನೆಯಿಂದ ಬರ್ತಕ್ಕಂಥ ರೋಗ ಮತ್ತು ಕೀಟ ನಿಯಂತ್ರಣ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಿವಾರಣೆ ಮಾಡಬೇಕು ಅಂತ ನೋಡ್ಬೇಕು. ಸೊಯಾಬೀನಲ್ಲಿ ಮುಖ್ಯವಾಗಿ ಒಂದನೇ ಹಂತದಲ್ಲಿ ಈಗ ಸುಮಾರು ಬೀಜ ಬಿತ್ತನೆಯಾಗಿ ಒಂದು 15-20 ದಿವಸದಲ್ಲಿ ಕೆಂಪ್ ಫ್ಲೈ ಅಂತ ಒಂದು ಬರ್ತಾ ಇದೆ. ಇದು ಎಲೆ ಮುಖಾಂತರವಾಗಿ ಎಲೆಯಲ್ಲಿ ಎಲೆ ಮೇಲೆ ಒಂದು ಮೊಟ್ಟೆ ಇಟ್ಟು ಆ ಕಾಂಡ ಮುಖಾಂತರ ಒಳಗಡೆ ಹೋಗಿ ಗಿಡವನ್ನು ಸಾಧಿಸತಕ್ಕಂಥದ್ದು. ನೋಡ್ಬೋದು ಆ ದೊಡ್ಡ ಏನು ಹುಳ ಇದೆಯಲ್ಲ ಆ ಹುಳ ಮೊಟ್ಟೆ ಈ ಎಲೆ ಮೇಲೆ ಇಟ್ಟು ಆಮೇಲೆ ಆ ಹುಳ ಕಾಂಡದ ಒಳಗಡೆ ಹೋಗಿ ಕಾಂಡನ್ನು ತಿಂತಕ್ಕಂಥದ್ದು. ಸೊ ಇದು ಸುಮಾರು 6ನೇ ಸ್ಟೇಜಲ್ಲಿ ನಾವು ಒಂದು ಗಿಡದ ಬಾಧೆ ಆದಾಗ ಗಿಡದ ಸಂಖ್ಯೆ ಏನಿದೆಯಪ್ಪ ಅಂತಂದರೆ ನಾವು ಏನು ಇಳುವರಿ ತಗೋಬೇಕಲ್ಲ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಮುಖ್ಯವಾಗಿ ಈ ಕೀಟದಂಥ ನಿಯಂತ್ರಣಕ್ಕೆ ನಮ್ಮ ಕಂಪನಿಯಿಂದ ಒಂದು ಬೀಜೋಪಚಾರ ಇದೆ. ಸೊ ನಾವು ಬೀಜೋಪಚಾರ ಮಾಡಿದರೆ ಮುಖ್ಯವಾಗಿ ಬರ್ತಕ್ಕಂಥ ಹುಳಗಳ ನಿಯಂತ್ರಣ ಮಾಡ್ಬೋದು. ಗೌಚ ವಿಜಯ್ ಸೊ ಗೌಚನಲ್ಲಿ ಒಂದು ಮುಖ್ಯವಾಗಿ ಈ ಬೀಜೋಪಚಾರ 1 ಕೆಜಿಗೆ 1 ml ಈ ರೀತಿ ಗೌಚವನ್ನು ಬಳಕೆ ಮಾಡಿದರೆ ನಾವು ಮೊದಲೇ ಹಂತದಲ್ಲಿ ಬರ್ತಕ್ಕಂಥ ಕೀಟಗಳನ್ನು ನಾವು ಹತೋಟಿ ಮಾಡಬಹುದು. ಸೊ ವಿಜಯರು ಈ ಬೀಜೋಪಚಾರ ಯಾವ ರೀತಿ ಮಾಡಬೇಕಂತ ಅದು ತೋರಿಸ್ಕೊಳ್ತಾ ಇದ್ದೀನಿ.
ನಿಮ್ಮ ಎಲೆ ಮುಖಾಂತರವಾಗಿ ಅಥವಾ ಕಾಡಲ್ಲಿ ಒಂಥರ ರೌಂಡ್ ಆಗಿ ತಿಂದು ಮತ್ತೆ ಎಲೆ ಮತ್ತೆ ಗಿಡ ಹೊಡುವಂಥ ಒಂದು ಕೀಟ. ಇದಕ್ಕೆ ನಮ್ಮ ಬಾಯರ್ ಕಂಪ್ನಿಯಿಂದ ಸೊಲೋಮನ್ ಅಂತ ಇದೆ. ಇದು ಸುಮಾರು ನೀವು 20 ರಿಂದ 25 ದಿವಸವರೆಗೆ ನಿಮಗೆ ಕವಚ ಇದೆಯಲ್ಲ ಅದು ಕೆಲಸ ಕೊಡುತ್ತೆ. 25 ದಿವಸ ಆದಮೇಲೆ ಏನಾದರೂ ಹುಳ ಬಂದರೆ ಆ ಹುಳ ಸ್ಟೆಮ್ ಮತ್ತೆ ಗಡದ್ರು ಕೂಡ ಮತ್ತೆ ವೈರಸ್ ಕೂಡ ಬರುತ್ತೆ. ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಎಲ್ಲೋ ಮೊಸಾಯಿಕ್ ವೈರಸ್ ಅಂತ. ಆ ವೈರಸ್ನಿಂದ ಬರ್ತಕ್ಕಂಥ ಒಂದು ಕೀಟಕ್ಕೆ ಕೂಡ ಮಾಡ್ತಕ್ಕಂಥ ಒಂದು ಔಷಧಿ ಇತ್ತು. ಇಲ್ಲಿ ನೋಡಬಹುದು ಸೋಯಾಬೀನ್ ಮೊಸಾಯಿಕ್ ವೈರಸ್. ಈ ವೈರಸ್ಸು ನಿಮಗೆ ಮೊದಲೇ ಹಂತದಲ್ಲಿ ಸುಮಾರು 30 ದಿವಸ ಒಳಗಡೆ ಬಂದರೆ ಸುಮಾರು ಇಳುವರಿ ಲಾಸ್ ಆಗುತ್ತೆ ನಾವು ನೋಡಿದ್ದೀವಿ. ಸೊ ಎಲೆಯಲ್ಲಿ ನಿಮಗೆ ಫಸ್ಟು ಈ ಥರ ಒಂದು ಹಸಿರತನ ಬರುತ್ತೆ ಮತ್ತು ಎಲೆ ಉದುರಾಗಿರುತ್ತೆ. ಈ ಥರ ನಿಮ್ಮ ಭಾಗದಲ್ಲಿ ಏನಾದ್ರು ನೋಡಿದ್ದೀರಾ? ಸೊ ಇದು ವೈರಸ್ನಿಂದ ಬರ್ತಕ್ಕಂಥ ರೋಗ. ಸೊ ಈ ರೋಗ ಕೀಟದಿಂದ ಹರಡುತ್ತೆ, ಅಫಿಡ್ಸ್ ಮತ್ತು ವೈಟ್ ಫ್ಲೈಯಿಂದ. ಸೊ ಆ ಎರಡು ಕೀಟಗಳನ್ನು ಹತೋಟಿ ಮಾಡಬೇಕು. ನೆಕ್ಸ್ಟ್ ಈ ಮತ್ತೆ ಸೈಡಲ್ಲಿ ಬರ್ತಕ್ಕಂಥ ಮುಖ್ಯವಾಗಿ ಬರ್ತಕ್ಕಂಥ ಎಲೆ ತಿನ್ನುವ ಹುಳುಗಳು. ಇದರಲ್ಲಿ 3 ಥರದ ಒಂದು ಎಲೆ ತಿನ್ನುವ ಹುಳುಗಳು ಸ್ಪೆಡಾಪ್ಟರ ಇದೆ, ಇನ್ನೊಂದು ಸೆಮಿಲೋಪರ್ ಅಂತ ಬರುತ್ತೆ. ಸೊ ಈ ಹುಳುಗಳು ನಾವು ತಪ್ಪಕ್ಕಳ ಅಂತ ಕೂಡ ಕರಿತೀವಿ. ಮತ್ತೆ ಒಂದು ಮೊಟ್ಟೆ ಥರ ಒಂದು ಇರುತ್ತೆ ನೋಡಿ ಎಲೆ ಮೇಲೆ ಕೂತ್ಕೊಂಡು, ಆ ಹುಳ ಕೂಡ ಇದರಲ್ಲಿ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ಬಾಯರ್ ಕಂಪ್ನಿಯಿಂದ ಒಂದು ಹೊಸ ಔಷಧಿ ಬಿಡುಗಡೆ ಆಗಿದೆ, ವಾಯಗೋ ಅಂತ. ಈ ಔಷಧಿಯನ್ನು ಸ್ಪ್ರೇ ಮಾಡಿದ ಸುಮಾರು ನಿಮಗೆ 15 ದಿವಸವರೆಗೆ ಯಾವ ಹುಳದ್ದು ಬಾಧೆ ಬರಲ್ಲ. ಯಾವಾಗ ನಿಮಗೆ ಗಿಡದ ಮೇಲೆ ಹೂ ಬರುತ್ತೆ, ಹೂ ಬಂದ ಮೇಲೆ ಈ ಎಲೆಗಳು ಡ್ಯಾಮೇಜ್ ಆಗಲಿ ಹುಳಿ ಕಾಯ್ತಿದ್ರೆ ಅತಿ ಹೆಚ್ಚಿನ ಪ್ರಮಾಣ ಒಂದು ಇಳುವರಿ ಕಡಿಮೆ ಆಗ್ತಂತ ಬರುತ್ತೆ. ಸೊ ಆ ಟೈಮಲ್ಲಿ ಈ ಒಂದು ನಮಗೆ ಸುಮಾರು 40 ದಿವಸ ಆದಮೇಲೆ 40 ದಿವಸ ಆದಮೇಲೆ ಬಾಯಿಗಳನ್ನು ಸ್ಪ್ರೇ ಮಾಡ್ಬೋದು. ಅದರ ಜೊತೆಯಲ್ಲಿ ನೇಟಿವ್ ರೋಗ ಮತ್ತು ಗುರು 2 ಔಷಧಿಗಳಿದೆ. ಬಂಗಾರ ತುಕ್ಕು ರೋಗ ಅಂತ ಹೇಳಿ ಸುಮಾರು ತುಕ್ಕು ರೋಗ ಬಂದರೆ ಈಗ ಇಳುವರಿಗೆ ಸುಮಾರು 90% ಇಳುವರಿ ಲಾಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ತುಕ್ಕು ರೋಗಕ್ಕೆ. ನಾವು ತುಕ್ಕು ರೋಗ ಬರುವಂಥ ಒಂದು ಲಕ್ಷಣಗಳನ್ನು ನಾವು ವೇಟ್ ಮಾಡಬಾರ್ದು. ಸುಮಾರು 40-45 ದಿವಸ ಹೂ ಬಂದ ಸಮಯದಲ್ಲಿ ಒಂದು ಮತ್ತೆ ಕಾಯಿ ತುಂಬುವ ಸಮಯದಲ್ಲಿ 2 ಸ್ಪ್ರೇಯನ್ನು ನಾವು ಈ ರೋಗಕ್ಕೆ ಮಾಡಬೇಕು. ನೀವು ಏನಾದರೂ ಲೇಟ್ ಮಾಡಿದರೆ ಯಾವ ಔಷಧಿಯೂ ಸರಿಯಾಗಿ ಕೆಲಸ ಮಾಡಲ್ಲ, ಮತ್ತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಗತಕ್ಕಂಥ ಒಂದು ಸಂದರ್ಭ ಇದೆ ಈ ತುಕ್ಕ ರೋಗ ಬಂದರೆ. ಈ ಹುಳಗಳು ಬಂದರೆ ನೀವು ಅಷ್ಟೇ ಸ್ವಲ್ಪ ತಿಳ್ಕೋಬೋದು, ಆದರೆ ತುಕ್ಕ ರೋಗ ಬಂದರೆ ನೀವು ಯಾವ ಇಳುವರಿಯಲ್ಲಿ ಸುಮಾರು ಲಾಸ್ ಆಗುತ್ತೆ. ಸೊ ಈ ರೋಗ ಹತೋಟಿ ಮಾಡೋದು ತುಂಬ ಒಂದು ಮುಖ್ಯವಾದಂಥ ಸಂದರ್ಭದಲ್ಲಿ. ಸೊ ಎಲೆಗೆ ಸ್ಟಾರ್ಟಿಂಗ್ ನಿಮಗೆ ಏನಪ್ಪ ಅಂದರೆ ಕೆಳಗಡೆ ಎಲೆಯಲ್ಲಿ ನಿಮಗೆ ಈ ಥರ ಕಾಣುತ್ತೆ ನೋಡಿ, ಅಲ್ಲಿ ಒಂದು ಸ್ವಲ್ಪ ಹಳದಿ ಕಲರ್ನಲ್ಲಿ ಎಲೆಗಳು ಇರ್ತವೆ. ಮತ್ತೆ ಕೆಳಭಾಗದಲ್ಲಿ ನೋಡಿದಾಗ ನಿಮಗೆ ತುಕ್ಕು ಬಂದಂಗಾಗಿರ್ತದೆ. ಸೊ ಅಷ್ಟು ವೇಟ್ ಮಾಡಬಾರ್ದು. ಅದಕ್ಕೆ ಮುಂಚೆನೇ ನಾನು ಏನು ಹೇಳಿದೆ, ಹೂ ಸಮಯದಲ್ಲೇ ಸ್ಪ್ರೇ ಮಾಡ್ಬೋದು. ಇದು ಬೋನೋಸ್ ಅಂತ ಹೇಳಿಲ್ಲ, ಬೋನೋಸ್ ಇದು ಕುಕ್ಕರ್ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು. 1 ಎಕರೆ 1 ಲೀಟರ್ ಮೇಲೆ ಮತ್ತೆ ಇನ್ನೊಂದು ಔಷಧಿ ಇದೆ. ಬೋನೋಸ್ ಮತ್ತೆ ನೇಟಿವ್ ಇದೆಯಲ್ಲ, ನೀವು ನೇಟಿವ್ ಇದೆಯಲ್ಲ ನಿಮಗೆ ಎಲ್ಲ ರೋಗಕ್ಕೆ ಬರ್ತಕ್ಕಂಥ ಆಂಟ್ರಾಕ್ನೋಸ್ ಬರುತ್ತೆ, ಮತ್ತೆ ಕಾಯಿ ಮೇಲೆ ಕೊಳೆ ಬರುತ್ತೆ, ಅದೇ ರೀತಿ ಎಲೆ ಮೇಲೆ ಚುಕ್ಕೆ ರೋಗ ಬರುತ್ತೆ, ಮತ್ತೆ ಎಲೆ ಮೇಲೆ ತುಕ್ಕ ರೋಗ ಬರುತ್ತೆ. ಈ ಎಲ್ಲ ರೋಗಕ್ಕೆ ಒಂದೇ ಔಷಧಿ ನೇಟಿವ್. ಅದಲ್ಲದೆ ಎಲೆಗಳ ಹಸಿರವಾಗಿ ಕೂಡ ಮೇಂಟೈನ್ ಮಾಡ್ತಿದ್ರು ನೇಟಿವ್ ಅಂತ. ಸೊ ನೇಟಿವ್ ಮಾಡಿದಾಗ ನೋಡಿ, ನೀವು ಎಲ್ಲಿ ಸ್ಪ್ರೇ ಮಾಡಿಲ್ಲ ಅಲ್ಲಿ ಕಾಳುಗಳ ಒಂದು ಸೈಜ್ ನೋಡ್ಬೋದು, ಅತಿ ತುಂಬ ಕಡಿಮೆ ಆಗಿದೆ. ಮತ್ತು ಎಲ್ಲಿ ತುಕ್ಕು ರೋಗ ಬಂದಿದೆಯಲ್ಲ ಅಲ್ಲಿ ಸುಮಾರು 80% ಅಷ್ಟು ಇಳುವರಿ ಲಾಸ್ ಆಗಿದೆ. ಅದೇ ರೀತಿ ಈ ನೇಟಿವ್ ಮಾಡೋದಲ್ಲಿ ಕಾಳುಗಳ ತೂಕ ಆಗಲಿ, ಶೈನಿಂಗ್ ಆಗಲಿ, ವೇಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ರೈತರು ಈ ತುಕ್ಕು ರೋಗಕ್ಕೆ ಯಾವಾಗಲೂ ನೆಗ್ಲೆಕ್ಟ್ ಮಾಡಬೇಡಿ. ಯಾವಾಗಲೂ ಈ ಫಂಗಿಸೈಡ್ ಎಲ್ಲ ಈ ರೋಗ ಹತೋಟಿಯನ್ನು ಕಂಪಲ್ಸರಿ ಮಾಡಬೇಕು. ರೋಗ ಬಂದ ಯಾಕಂದ್ರೆ ನೀವು ಕೊನೆಗೆ ಏನಾಗುತ್ತಂದ್ರೆ ಮಳೆ ಬಂತು ಬೆಳೆ ಹೋಯ್ತು ಅಂತ ಹೇಳ್ತಾರೆ. 1 ಎಕರೆಗೆ ಎಷ್ಟು? ಇದು 1 ಎಕರೆ 120 ಗ್ರಾಮು ನೆಟ್ಟಿವ್. ಮತ್ತೆ ಬೋನಸ್ ಮಾಡಿದ್ರೆ 200 ml, ಬೋನಸ್ ಆದರೆ 200 ml, ನೆಟ್ಟಿವ್ ಆದರೆ 120 ಗ್ರಾಮ್ 1 ಎಕರೆಗೆ. ಆ ಪ್ರಮಾಣದಲ್ಲಿ ನಾವು ಬಳಕೆ ಮಾಡಬೇಕು. ಸೊ ಓವರಾಲ್ ಇದು ಇನ್ನೊಂದು ನಮ್ಮ ಒಂದು
ಬೆಳವಣಿಗೆಗೆ ಏನಪ್ಪ ಅಂದರೆ ಹೆಚ್ಚು ಮಳೆ ಆದಾಗ ಅಥವಾ ಮಳೆ ಕಡಿಮೆ ಆದಾಗ ಕೂಡ ಬೆಳೆ ಕುಂಠಿತವಾಗಿರ್ತದೆ. ಅಂಥ ಸಮಯದಲ್ಲಿ ಬೆಳೆಯ ಆರೋಗ್ಯ ಚೆನ್ನಾಗಿರಲಿಕ್ಕೆ ಒಂದು ಆಂಬಿಷನ್ ಅಂತಿದೆ. ಇದು ಕೂಡ ಒಂದು ಒಳ್ಳೆಯ ಔಷಧಿ. ಇದು ಒಂದು ಎಕರೆಗೆ 500 ml ಸ್ಪ್ರೇ ಮಾಡ್ಬೋದು. ಸುಮಾರು 20 ರಿಂದ 25 ದಿವಸ ಆದಮೇಲೆ ಏನಾದರೆ ಒಂದು ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲಾಗಿರ್ಬೋದು, ಮಳೆ ಕಡಿಮೆ ಆಗಿರ್ಬೋದು ಅಥವಾ ಮಳೆ ಹೆಚ್ಚಿಗೆ ಆಗಿರ್ಬೋದು, ಅಂಥ ಸಮಯದಲ್ಲಿ ಕೂಡ ನಾವು ಈ ಆಂಬಿಷನನ್ನು ಯೂಸ್ ಮಾಡ್ಬೋದು. ಸೊ ಓವರಾಲ್ ಇಲ್ಲಿ ನೋಡ್ಬೋದು, ಈ ಚಾರ್ಟ್ ನೋಡಿ. ಈ ಚಾರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಯಾವಾಗ ಎಕ್ಸ್ಟೆಂಡ್ ಮತ್ತು ಬೀಜೋಪಚಾರ ಮಾಡಬೇಕು. 25 ರಿಂದ 25 ದಿವಸದಲ್ಲಿ ಸೋಲೋಮಾನ್ ಮತ್ತು ಬೋನೋಸ್ ಮತ್ತು ಆಂಬಿಷನ್, ಮತ್ತು 40 ರಿಂದ 45 ಬೂಸ್ ಬಿಡುವ ಸಮಯದಲ್ಲಿ ವಾಯಮ ಮತ್ತು ನೆಗೆಟಿವ್. 60 ದಿವಸದಲ್ಲಿ ಏನಾದರೂ ಬೇಕಾದರೆ ಏನೋ ಹುಳುಗಳ ಬಾಧೆ ಜಾಸ್ತಿ ಇದೆ ಮತ್ತು ರೋಗ ಬರುವಂಥ ಸಾಧ್ಯತೆ ಜಾಸ್ತಿ ಇದ್ದಾಗ ಇನ್ನೊಂದು ರೌಂಡು ನಾವು ಏನಪ್ಪ ಅಂತಂದರೆ ಫಿನೋಸ್ ಮತ್ತು ಬೋನೋಸ್ ಅಂತ ಹೇಳ್ತೀವಿ. ಇದಿಷ್ಟು ಸ್ಪ್ರೇ ಮಾಡಿಕೊಂಡ್ರೆ ಶರೀರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ಪಡೆಯಬಹುದು.